ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪಲ್ಗುಣಿ. ಏನಿವತ್ತು ಟ್ರೈನ್ ಹತ್ಕೊಂಡು ಹಾಸನಿಗೆ ವಾಪಸ್ ಬರ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನಾವಿವತ್ತು ಚೆನ್ನೈಗೆ ಹೋಗ್ತಾ ಇದ್ದೀವಿ. ನೆಲ್ಲೂರಲ್ಲಿ 5 to 6 days ಇದ್ದು ಇವಾಗ ನಾವು ಚೆನ್ನೈಯಲ್ಲಿ ಒಂದು 2 days ಇರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಬಾವೋರ ಅತ್ತೆ ಮನೆ ಇರೋದು ಚೆನ್ನೈಯಲ್ಲಿ ತುಂಬ ಶೆಕೆ ಅಂತ ಹೇಳ್ತಾರೆ ಎಲ್ಲರೂ. ನನ್ನ ಪುಣ್ಯಕ್ಕೆ ವೆದರ್ ಚೇಂಜ್ ಆಗ್ತಾ ಇದೆ, ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಮಳೆ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಸಜೆಷನ್ಸ್ನ ರಿಸೀವ್ ಮಾಡ್ಕೋತೀನಿ. 99% ಮಳೆ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ನಾನು ಚೆನ್ನೈಗೆ ಬರ್ತಿರೋದು ಇದೇ ಫಸ್ಟ್ ಟೈಮ್. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನಿಮಗೂ ಹೇಳ್ತೀನಿ. ಇದು ಚೆನ್ನೈ ರೈಲ್ವೆ ಸ್ಟೇಷನ್. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ಸ್ವಲ್ಪ ದೇವ್ರೆ, ನಾನು ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟ್ರೈನ್ ಇಳಿದು ಮೆಟ್ರೋ ಹತ್ತೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಪುಣ್ಯಕ್ಕೆ ಕೊನೆಗೂ ಮಳೆ ಬಂದೇ ಬಿಡ್ತು. ಚೆನ್ನೈ ಫುಲ್ ತಣ್ಣಗಿದೆ ಇವಾಗ. ತುಂಬ ಖುಷಿ ಆಯಿತು. ಚೆನ್ನೈಯಲ್ಲಿರೋ ಜನಗಳು ಕೂಡ ಖುಷಿ ಪಟ್ಟಿರ್ತಾರೆ ಅನ್ಕೋತೀನಿ. ಆ ಉರಿ ಬಿಸಿಲಲ್ಲಿ ಇದ್ದು ಅಭ್ಯಾಸ ಆಗಿ ಅವರಿಗೆ ಮಳೆ ಬಂದ ತಕ್ಷಣ ತುಂಬ ಖುಷಿಯಾಗಿರ್ತಾರೆ. ಇಲ್ಲಿ ಇದ್ದವರಿಗೆ ಅಭ್ಯಾಸ ಆಗೋಗಿರುತ್ತೆ ಬಿಸಿಲಲ್ಲಿ ಇದ್ದು. ನಮಗೆ ಊರಿಂದ ಊರಿಗೆ ಬಂದು ಆ ಬಿಸಿಲಲ್ಲಿ ಇರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹೇಗೋ ಮಳೆ ಬಂದೋಯ್ತು, ಫುಲ್ ಖುಷಿ ಆಗೋದೆ ನಾನು. ತಮಿಳ್ನಾಡಲ್ಲಿ ಇದ್ದೀವಿ ನಾವಿವಾಗ. ನನಗೆ ಬೇರೆ ತಮಿಳ್ ಬರಲ್ಲ. ನನಗೆ ಬರೋ ಭಾಷೆಗಳಂದರೆ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ, ತೆಲುಗು. ಹಿಂದಿನೂ ನನಗೆ ಪ್ರಾಪರಾಗಿ ಬರಲ್ಲ, ಸ್ವಲ್ಪ ಮಾತಾಡ್ತೀನಿ, ಅರ್ಥ ಆಗುತ್ತೆ ಅಷ್ಟೇ. ಆ್ಯಂಡ್ ತಮಿಳಂತೂ ಒಂಚೂರು ಅರ್ಥ ಆಗೋಲ್ಲ. ಹೇಗೆ ಮ್ಯಾನೇಜ್ ಮಾಡ್ತೀವೋ ಗೊತ್ತಿಲ್ಲ. ನಮ್ಮ ಅಕ್ಕ ಬಾವಂಗೆ ತಮಿಳ್ ಬರುತ್ತೆ, ಈಗಂತೂ ಚೂರು ತಮಿಳ್ ಬರಲ್ಲ. ಚೂರಲ್ಲಿ ಕಲಿಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಭಾಷೆ ಬರ್ದಲೇ ಒಂದು ಊರಿಗೆ ಬಂದು ಸರ್ವೈವ್ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಯಾರು ಒಂದು ಕೇಳಿದ್ರೆ ರಿಪ್ಲೈ ಮಾಡೋಕ್ಕೆ ಸಮೇತ ಗೊತ್ತಾಗಬೇಕು. ನನಗೆ ತಮಿಳಲ್ಲಿ ರಿಪ್ಲೈ ಮಾಡೋದು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಫಸ್ಟು ತಮಿಳ್ ಕಲಿಬೇಕು ಅಂತ ಡಿಸೈಡ್ ಆಗಿದ್ದೀನಿ ಊರಿಗೆ ಬಂದಮೇಲೆ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನನಗೆ ತಮಿಳ್ ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ. ಯಾರಾದರೂ ಮಾತಾಡಿದ್ರೆ ಅದು ಅರ್ಥನೇ ಆಗ್ತಾಯಿಲ್ಲ. ಭಾಷೆ ಕಲಿಬೇಕು. ಒಂದು ಊರಿಂದ ಒಂದು ಊರಿಗೆ ಬಂದರೆ ಅಲ್ಲಿ ಅವ್ರು ಮಾತಾಡೋದು ಅರ್ಥ ಆಗಿಲ್ಲ ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಇವಾಗ ನಾವು ಮೆಟ್ರೋ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮೆಟ್ರೋ ಇಳ್ದಿದ ತಕ್ಷಣ ಇನ್ನೇನು ಬಂತು ಮನೆ ಅಂತ ಫೀಲ್ ಆದೆ. ಬಟ್ ಇನ್ನೂ ದೂರ ಇದೆ ಅಂತ ಹೇಳಿದ್ರು ಬಾವ. ನನಗಂತೂ ಈ ಮಳೆ ನೋಡಿದ್ರೆ ಎಲ್ಲಿಲ್ದೆಲ್ಲ ಇರೋ ಖುಷಿಯಾಗುತ್ತೆ. ನಮ್ಮ ಹಾಸನಲ್ಲಿ ಇಷ್ಟು ಮಳೆ ಬಂದುಬಿಟ್ಟಿದೆ. ನಾನು ಸ್ವೆಟ್ರು, ಟೋಪಿ, ಸಾಕ್ಸ್ ಎಲ್ಲ ಹಾಕ್ಕೊಂಡು ಕೂತಿರ್ತಿದ್ದೆ. ಚೆನ್ನೈಯಲ್ಲಿರೋ ಶೆಕೆಗೆ ಏನು ಬೇಡ ಅನ್ನಿಸ್ತಾ ಇದೆ. ಮೆಟ್ರೋ ಇಳಿದು ನಾವಿವಾಗ ಬಸ್ ಹತ್ತೋಣ ಅಂತ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೀವಿ. ಸ್ವಲ್ಪ ಹೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿದ್ರು. ಈ ಮಳೆಯಲ್ಲಿ ಬಸ್ಸಿಗೆ ಕಾಯ್ಕೊಂಡು ಬಸ್ ಹತ್ತಿ ಹೋಗಬೇಕು. ಕ್ಯಾಬಿಗೆ ಟ್ರೈ ಮಾಡಿದ್ವಿ, ಕ್ಯಾಬ್ ಸಿಗ್ತಾ ಇಲ್ಲ. ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಲೇಡೀಸಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಫ್ರೀ. ಬಟ್ ತಮಿಳ್ನಾಡಲ್ಲಿ ಲೇಡೀಸ್ ಹತ್ತಿದ್ರೇ ಸಾಕು, ಫ್ರೀ ಟಿಕೆಟ್. ಹೋಗಿ ಹತ್ತಿ ಕುತ್ಕೊಂಡ್ವಿ. ನನ್ನ ಪಕ್ಕದಲ್ಲಿರೋ ಅಜ್ಜಿ ಏನೋ ಕೇಳಿದ್ರು, ನನಗದು ಅರ್ಥನೂ ಆಗಲಿಲ್ಲ, ರಿಪ್ಲೈ ಮಾಡೋಕ್ಕೂ ಗೊತ್ತಾಗಲಿಲ್ಲ. ಬಸ್ ಇಳಿದು ಮತ್ತೆ ಆಟೋ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದೂರ ಅಂತ ನನಗೆ ಇವತ್ತು ಗೊತ್ತಾಯಿತು ಇವ್ರ ಮನೆ. ನನಗಂತೂ ಬೆಳಗ್ಗೆಯಿಂದ ಜರ್ನಿ ಮಾಡಿ ಸಾಕಾಗೋಗಿತ್ತು. ಯಾವಾಗ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ತಾ ಇತ್ತು. ಕೊನೆಗೂ ಮನೆಗೆ ಹೋಗಿ ಊಟ ಮಾಡೋ ಅಷ್ಟೊತ್ತಿಗೆ 3 ಗಂಟೆಗೆ 5 ನಿಮಿಷ ಇದೆ ನೋಡಿ ಟೈಮು. ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ಪುಟ್ಟು ಮಕ್ಳುಗಳು ಬಂದಿದ್ದು ನೋಡಿದೆ. ಅವಾಗ ಗೊತ್ತಾಯಿತು ನಮ್ಮ ಬಾವೋರತ್ತೆ ಡ್ರಾಯಿಂಗ್ ಟೀಚರ್ ಅಂತ. ಮನೆಗೆ ಬಂದು ರೆಸ್ಟ್ ಮಾಡಿ ಇವಾಗ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇವಾಗ ಹೋಗೋಣ ಬನ್ನಿ. ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಇವಾಗ ಮನೆಯಿಂದ ಹೋಗ್ತಾ ಇದ್ದೀವಿ. ಮಳೆ ಬಂದಿರೋದಕ್ಕೂ ಸಂಜೆ ಆಗಿರೋದಕ್ಕೂ ಸೂಪರಾಗಿದೆ ವೆದರು. ನಾವಿವತ್ತು ಬಂದಿದ್ದೀವಿ ಸರ್ವಣ ಸ್ಟೋರ್ಸ್ಗೆ. ಇದು ಇದು ಸರ್ವಣ ಸ್ಟೋರ್ಸಿನ ಫುಡ್ ಸ್ಟ್ರೀಟು. ಇಲ್ಲಿ ಎಲ್ಲ ಫುಡ್ಡು ಚೀಪಾಗಿರುತ್ತೆ ಅಂತ ಹೇಳಿದ್ರು.
ಹೇಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಸ್ಯಾಟಿಸ್ಫೈ ಆಗುತ್ತಾ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಈವ್ನಿಂಗ್ ಆಗಿದೆ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತನೂ ಅನ್ನಿಸ್ತಾ ಇತ್ತು. ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಯಾವಾಗಲೂ ಎಲ್ಲಿಗೆ ಹೋದರೂ ಮೋಸ್ಟ್ ಆಫ್ ದಿ ಟೈಮ್ ತಗೊಳ್ಳೋದು ಸ್ವೀಟ್ ಕಾರ್ನೇ. ಸೊ ಮಕ್ಕಳು ಪಾಪ್ಕಾರ್ನ್ ಬೇಕು ಅಂತ ಕೇಳಿದ್ರು. ಫಸ್ಟು ಅವ್ರಿಗೆ ಕೊಡಿಸ್ಬಿಡೋಣ, ಇಲ್ಲಾಂದರೆ ಹಠ ಮಾಡ್ತಿರ್ತಾರೆ ಅಂತ ಫಸ್ಟು ಮಕ್ಳಿಗೆ ಪಾಪ್ಕಾರ್ನ್ ಕೊಡಿಸ್ದೆ. ನೀವೇ ಅಲ್ಲಿ ಪ್ರೈಸ್ ನೋಡ್ತಾ ಇರ್ಬೋದು, ₹10 ಅಷ್ಟೇ ಇಲ್ಲಿ ಪಾಪ್ಕಾರ್ನು. ಹಾಗೆ ಸ್ವೀಟ್ ಕಾರ್ನ್ ಕೂಡ ₹15. ಹಾಗೆ ಒಂದು ಪೇಸ್ಟ್ರೀಸ್ ಕೇಕ್ ತಿಂದೆ ನೋಡಿ, ಜಸ್ಟ್ 15 ಅಷ್ಟೇ ಸ್ವೀಟ್ ಕಾರ್ನು. ಬೇಕಾಗಿದ್ದೆಲ್ಲನೂ ತಿಂದು ಒಳಗೆ ಹೋದ್ವಿ. ಕ್ಯೂಟಾಗಿರೋ ಡಾಲ್ಗಳಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಯಾರೋ ಒಬ್ಬರು ಅಂದರೆ ಮ್ಯಾನೇಜ್ಮೆಂಟ್ ಅವರು, ನೀವು ಕ್ಯಾಪ್ಚರ್ ಮಾಡೋಂಗಿಲ್ಲ, ಇಲ್ಲೆಲ್ಲೋ ವೀಡಿಯೋಸ್ ಮಾಡಬೇಡಿ ಅಂತ ಹೇಳಿದ್ರು. ಆದರೂ ನಾನು ಬಣ್ಣ ಧೈರ್ಯ ಮಾಡಿ ಆದಷ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಏನಾದರೂ ಕವರ್ ಮಾಡೋಕ್ಕಾಗಿಲ್ಲ. ಐ ಲವ್ ಕಾಟನ್ ಸ್ಯಾರಿ. ಎಸ್, ಸೀರಿಯಸ್ಲಿ ಕಾಟನ್ ಸ್ಯಾರಿ. నాకు ಸಿಲ್ಕ್ ಸ್ಯಾರಿಗಿಂತ ಕಾಟನ್ ಇಷ್ಟ. ಒಳ್ಳೆ ಕಳ್ಳರು ತರ ವಿಡಿಯೋ ಮಾಡಂಗಾಗಿದೆ ನನಗೆ. ಮಾಡಬೇಡ, ಸುಮ್ಮನೆ ಬೈತಾರೆ. ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಅಂದರು. ನಾನು ಬಣ್ಣ ಧೈರ್ಯ ಮಾಡಿ ನನ್ನ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೆ ಯಾವ್ದಾದ್ರು ಕ್ಲಿಪ್ಪಿಂಗ್ಸ್ ಬೇಕಿತ್ತು, ಅದನ್ನು ಆ್ಯಡ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಫುಲ್ ಟಾಪ್ ಫ್ಲೋರಿಗೆ ಬಂದು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಗೆ ಹೋಗ್ತಾ ಇದ್ದೀವಿ. ಇವತ್ತು ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮ ಹತ್ರ ಟೈಮೂ ಇರಲಿಲ್ಲ, ಅಷ್ಟು ಎನರ್ಜಿನೂ ಇರಲಿಲ್ಲ. ಈ ಟೈಮ್ 9:30 ಏನೋ ಆಗೋಗಿದೆ. ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ಸರ್ವಣ ಸ್ಟೋರ್ ಆಪೋಸಿಟ್ ಇರೋದೇ ಇದು, ಪೋತಿ ಸ್ವರ್ಣ ಮಹಲ್ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟು ಕಿಡ್ಸಿಗೆ ಅಟ್ರಾಕ್ಟಿವ್ ಆಗಿದೆ ನೋಡಿ ಈ ಮಹಲು. ತುಂಬ ಚೆನ್ನಾಗಿದೆ, ಬ್ರೈಟಾಗಿ. ನಾವು ಇಷ್ಟು ದೂರದಿಂದನೇ ಸ್ಟೆಪ್ಸ್ ಹತ್ತಿದ್ರೆ ಆ AC ಕೂಲಿಂಗು ಸ್ಟೆಪ್ಸ್ವರೆಗೂ ಬರ್ತಾ ಇದೆ, ಅಷ್ಟು ಕೂಲಿಂಗ್ ಇದೆ AC. ಚೆನ್ನೈಯಲ್ಲಿ ತುಂಬ ಶೆಕೆ ಅಲ್ವಾ, ಸೊ ಜಾಸ್ತಿ ಕೂಲಿಂಗ್ ಅಂದರೆ ಒಳ್ಳೆ ಕ್ವಾಲಿಟಿದು AC ಹಾಕ್ಸಿರ್ತಾರೆ. ಆದ್ದರಿಂದ ಕೂಲಿಂಗ್ ಮಾತ್ರ ಮಸ್ತಾಗಿದೆ, ಸೂಪರ್ ಫೀಲ್ ಕೊಡ್ತಾ ಇದೆ. ಪೋತಿ ಸ್ವರ್ಣ ಮಹಲ್ ಒಳಗೆ ಹೋಗೋಣ ಬನ್ನಿ. Subscribe to Palguni Vlogs for more videos. Where are they? Come down. ಫೈನಲಿ ಊಟ ಮಾಡೋಣ ಅಂತ ಕೂತಿದ್ದೀವಿ. Dad, are you sure I can eat all of this? ನೀನು 4 ತೋರಿಸ್ತೀಯಾ ಇಷ್ಟು ದೊಡ್ಡದು? I'm not sure. ಹೆಂಗೆಂಗೋ ತಿರುಗಿಸ್ಬಾರ್ದು ದೋಸೆನ. I'm not sure if I can eat this one. ನನಗೆ ಅಕ್ಕಂಗೆ ಎಗ್ ಫ್ರೈಡ್ ರೈಸ್ ಹೇಳಿದ್ರು, ನಮಗೆ ರೈಸ್ ಐಟಮೇ ಇಷ್ಟ. ಇವರೆಲ್ಲರಿಗೂ ದೋಸೆ ಇಡ್ಲಿ ಅಂದರೆ ತುಂಬ ಫೇವರ್ ಮಾಡ್ತಾರೆ. ಇಲ್ಲಿ ಎಲ್ಲರಿಗೂ ದೋಸೆ, ಇಡ್ಲಿ, ಖಾರ ಪೊಂಗಲ್, ಪೂರಿ ತುಂಬ ಇಷ್ಟಪಟ್ಟು ಅವ್ರು ಜಾಸ್ತಿ ತಿನ್ನೋದೇ ಅದನ್ನು. ಸೊ ಇವರೆಲ್ಲರೂ ದೋಸೆನೇ ತಿಂತಾ ಇದ್ದಾರೆ, ಅವ್ರಿಗೆ ದೋಸೆ ಅಂದ್ರೇ ತುಂಬ ಇಷ್ಟ. ಆಂಧ್ರ ಪ್ರದೇಶ್ ಹಾಗೂ ತಮಿಳ್ನಾಡಲ್ಲಿ ದೋಸೆ ಇಡ್ಲಿ ತುಂಬ ಜಾಸ್ತಿ ಗೈಸ್. ಹಾಗೆ ಕೀ ಬಂಚ್ ನೋಡ್ತಾ ಇದ್ದೆ. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದ್ಸತಿ ಕಣ್ಮುಂದೆ ಬಂದು ಹೋದಂಗಾಯಿತು. ಊಟ ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಬೇಡಿ, ಇನ್ನು ಮುಂದಕ್ಕೆ ಫನ್ನಿ ವಿಡಿಯೋಸ್ ಇದೆ, ಹಾಗೆ ನೋಡ್ತಾ ಇರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಾ, ಏನಕ್ಕ ಗಾಡಿನ ಲಗೇಜ್ ಗಾಡಿ. 10 ಗಂಟೆ ರಾತ್ರಿ ಲಿಂಗಮ್ಮನ ಬಿಟ್ಟೋಗಿದ್ದಾರೆ ಗೈಸ್, ನಡು ರಸ್ತೆ. ಸ್ಕೂಟಿಲೇ ಎಲ್ಲರೂ ಹೋಗೋಕ್ಕಾಗಲ್ಲ ಅಂತ ಅವರಿಬ್ಬರು ಫಸ್ಟೇ ಹೋದರು, ನಾವೆಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಾವು ಮನೆಗೆ ಬರೋಷ್ಟೊತ್ತಿಗೆ 10:30 ಆಗಿತ್ತು. ನೆಕ್ಸ್ಟ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ